ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ನಲ್ಲಿ ಬರುವಂತಹ 5 ಅಂಕದ ಪ್ರಶ್ನೆ ಲೇಬರ್ ಕಾಸ್ಟ್ ಮೇಲೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು, ಯಾವ ರೀತಿ ಪ್ರಶ್ನೆ ಇರುತ್ತೆ, ಹೇಗೆ ಫಾರ್ಮುಲಾವನ್ನು ಈಸಿಯಾಗಿ ನೆನಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ಲಕ್ಷ್ಮಿ ಕಂಪನಿ ಇಯರ್ ಎಂಡೆಡ್ 31st March 2016 ಫ್ಯಾಕ್ಟರಿ ಓವರ್ ಹೆಡ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಲೇಬರ್ ಕಾಸ್ಟ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಲೇಬರ್ ಅವರ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಮಷಿನ್ ಅವರ್ ಕೊಟ್ಟಿದ್ದಾರೆ. ನಮಗೆ ಕ್ಯಾಲ್ಕುಲೇಟ್ ಮಾಡಂತ ಹೇಳಿರೋದು ಒಂದು ಲೇಬರ್ ಅವರ್ ರೇಟ್, ಎರಡನೇದು ಮಷಿನ್ ಅವರ್ ರೇಟ್, ಮೂರನೇದು ಲೇಬರ್ ಕಾಸ್ಟ್. ಈ ಮೂರು ಫಾರ್ಮುಲಾ ಸಾಲ್ವ್ ಮಾಡ್ಬೇಕಂದ್ರೆ ಮೂರು ಫಾರ್ಮುಲಾ ನೆನ್ಪಿಟ್ಕೋತೀವಿ ಮೂರು ಪ್ರಶ್ನೆಗೆ. ಮೊದಲನೇದು ಲೇಬರ್ ಅವರ್ ರೇಟ್. ಸೊ ನಾವು ಲೇಬರ್ ಅವರ್ ರೇಟ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು, ಲೇಬರ್ ಕಾಸ್ಟ್ ನ ಯಾವ ರೀತಿ ಸಾಲ್ವ್ ಮಾಡೋದು, ಸಾರಿ ಲೇಬರ್ ಅವರ್ ಮಷಿನ್ ಅವರ್ ರೇಟ್ ಕೇಳಿದಾರೆ ಬಿ. ಸೊ ಅಲ್ಲಿ ಕ್ವಶನ್ ಅಲ್ಲಿ ಹೆಂಗ್ ಕೇಳ್ತಾರೆ ಹಂಗೆ ಸೀರಿಯಲ್ ಬಿಡಿಸ್ಬೇಕು. ಇದರಲ್ಲಿ ಲೇಬರ್ ಅವರ್ ರೇಟ್ ಫಸ್ಟ್ ಇದೆ, ಮಷಿನ್ ಅವರ್ ರೇಟ್ ಸೆಕೆಂಡ್ ಇದೆ. ಆಸ್ ಇಟ್ ಈಸ್ ಕ್ವಶನ್ ಅಲ್ಲಿ ಕೊಟ್ಟಂತ ಕ್ವಶನ್ ಏನಿರುತ್ತೆ ಆ ರೀತಿ ಸೀರಿಯಲ್ ಆಗಿ ಬಿಡಿಸ್ಬೇಕು ಇದನ್ನ. ಮೂರನೇದು ಲೇಬರ್ ಕಾಸ್ಟ್. ಈ ಮೂರು ಮೆಥಡ್ ಹೆಸರೇ ನಮ್ಮ ಫಾರ್ಮುಲಾ ನೇಮ್ ಆಗುತ್ತೆ, ಅದನ್ನೇ ಬರ್ಕೋತೀವಿ. ಈಸ್ ಈಕ್ವಲ್ ಟು ಮೂರಕ್ಕೂ ನಾವು ಮೇಲ್ ತಗೊಳ್ಳೋದು ಟೋಟಲ್ ಓವರ್ ಹೆಡ್. ಅಂದ್ರೆ ಪ್ರಶ್ನೆಯಲ್ಲಿ ಒಂದು ಓವರ್ ಹೆಡ್ ಅಂತ ಕೊಟ್ಟಿರ್ತಾರೆ, ಅದನ್ನ ಫ್ಯಾಕ್ಟರಿ ಓವರ್ ಹೆಡ್ ಅಂತ ಕೊಟ್ಟಿರ್ತಾರೆ, ಟೋಟಲ್ ಓವರ್ ಹೆಡ್ ಅಂತ ಕೊಟ್ಟಿರ್ತಾರೆ. ಸೊ ಅವ್ರು ಏನ್ ಕೊಟ್ಟರು ಓವರ್ ಹೆಡ್ ಅನ್ನೋ ಶಬ್ದ ಸಿಕ್ಕರೆ ಸಾಕು. ಸೊ ಓವರ್ ಹೆಡ್ ಅಂತ ತಗೋತೀವಿ. ಟೋಟಲ್ ಓವರ್ ಹೆಡ್ ಡಿವೈಡೆಡ್ ಬೈ ಈ ಪ್ರಶ್ನೆಯಲ್ಲಿ ಇರುವಂತಹ ಅವರ್ಸ್ ಯಾವ್ದಿದೆ ಲೇಬರ್ ಅವರ್. ಸೊ ಡಿವೈಡೆಡ್ ಬೈ ಲೇಬರ್ ಅವರ್ ಮಾಡ್ತೀವಿ. ಸೆಕೆಂಡ್ ನಲ್ಲಿ ಏನಿದೆ ಮಷಿನ್ ಅವರ್. ಸೊ ಡಿವೈಡೆಡ್ ಬೈ ಮಷಿನ್ ಅವರ್ ಮಾಡ್ತೀವಿ. ಥರ್ಡ್ ನಲ್ಲಿ ಏನಿದೆ ಲೇಬರ್ ಕಾಸ್ಟ್. ಇದನ್ನ ಲೇಬರ್ ಕಾಸ್ಟ್ ಅಂತಾನು ಕರಿತೀವಿ, ವೇಜಸ್ ಅಂತಾನು ಕರಿತೀವಿ. ನೀವು ಲೇಬರ್ ಅವರ್ ಅಂತಾನು ಬರಿಬಹುದು, ವೇಜಸ್ ಅಂತಾನು ಬರಿಬಹುದು. ಇಂಟು 100. ಸೊ ದಿಸ್ ಇಸ್ ದಿ ಫಾರ್ಮುಲಾ. ಸೊ 5 ಅಂಕದಲ್ಲಿ ಹಾಫ್ ಅಂಕ ಈ ಫಾರ್ಮುಲಾ ಬರೆಯೋದಕ್ಕೇನೆ ಇರುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ, ಪ್ರಶ್ನೆಯಲ್ಲಿ ಓವರ್ ಹೆಡ್ ಅನ್ನೋ ಶಬ್ದ ಹುಡುಕ್ಬೇಕು. ಸೊ ಇದರಲ್ಲಿ ಓವರ್ ಹೆಡ್ ಎಷ್ಟಿದೆ 1 lakh rupees. ಮೂರಕ್ಕೂ ಕೂಡ 1 lakh rupees ಮೇಲ್ಗಡೆ ತಗೋತೀವಿ ಫಾರ್ಮುಲಾದಲ್ಲಿ, ಯಾಕಂದ್ರೆ ಮೂರಕ್ಕೂ ಬೇಕಾಗಿರೋದು ಓವರ್ ಹೆಡ್. ಡಿವೈಡೆಡ್ ಬೈ ಮಾಡ್ಬೇಕಂದ್ರೆ ಫಸ್ಟ್ ಪ್ರಶ್ನೆಯಲ್ಲಿ ಲೇಬರ್ ಅವರ್ ಬೇಕು. ಸೊ ಪ್ರಶ್ನೆಯಲ್ಲಿ ಎಷ್ಟು ಲೇಬರ್ಸ್ ಅವರ್ಸ್ ಕೊಟ್ಟಿದ್ದಾರೆ ನೋಡ್ತೀವಿ. 20,000 ಲೇಬರ್ಸ್ ಅವರ್ಸ್ ಇದೆ. ಸೊ 1 lakh ನ 20,000 ಡಿವೈಡೆಡ್ ಬೈ ಮಾಡ್ತೀವಿ, 5 ಬರುತ್ತೆ ಆನ್ಸರ್. ಪರ್ ಅವರ್ 5 ರೂಪಾಯಿ ಒಂದು ತಾಸಿಗೆ ಲೇಬರ್ಸ್ ಕಡೆಯಿಂದ ವರ್ಕ್ ಮಾಡಿಸಿದ್ರೆ ಖರ್ಚಾಗುತ್ತೆ. ಎರಡನೇದು ಮಷಿನ್ ಅವರ್. ಸೊ ಬಾಗ್ಲೆ ಮಾಡೋದಕ್ಕೆ ಬೇಕಾಗಿರೋದು ಮಷಿನ್ ಅವರ್. ಸೊ ಪ್ರಶ್ನೆಯಲ್ಲಿ ಮಷಿನ್ ಅವರ್ ಶಬ್ದ ಹುಡುಕ್ತಿವಿ. ಸೊ ಮಷಿನ್ ಕೈಲಿ ಕೆಲಸ ಮಾಡಿಸಿದ್ರೆ 50,000 ಅವರ್ಸ್ ಆಗುತ್ತೆ. ಸೊ 1 lakh ನ 50,000 ಡಿವೈಡೆಡ್ ಬೈ ಮಾಡಿದಾಗ 2 rupees ಪರ್ ಅವರ್. ಸೊ ಮಷಿನ್ ಕೈಲಿ ಕೆಲಸ ಮಾಡಿಸಿದ್ರೆ 2 ರೂಪಾಯಿ ಖರ್ಚಾಗುತ್ತೆ, ಲೇಬರ್ಸ್ ಕೈಲಿ ಖರ್ಚು ಮಾಡಿಸಿದ್ರೆ 5 rupees ಆಗುತ್ತೆ. ಮೂರನೇದು ಲೇಬರ್ ಕಾಸ್ಟ್. ಲೇಬರ್ ಕಾಸ್ಟ್ ಅಥವಾ ವೇಜಸ್ ಅನ್ನೋ ಶಬ್ದ ಹುಡುಕ್ತಿವಿ. 2 lakh ಇದೆ. ಸೊ 1 lakh ಡಿವೈಡೆಡ್ ಬೈ 2 lakh ಇಂಟು 100 ಮಾಡ್ಬೇಕು. ಇದಕ್ಕಾದ್ರೆ ಅವಾಗ 50% ಬರುತ್ತೆ. ಈ ರೀತಿಯಾಗಿ ಮೂರು ಫಾರ್ಮುಲಾನ ನೀವು ಬಿಡಿಸಿ ಆನ್ಸರ್ ಕಂಡುಹಿಡಿಯಬಹುದು. ಇದು ಲೇಬರ್ ಕಾಸ್ಟ್ ಮೇಲೆ ಪ್ರಶ್ನೆ ಕೇಳಿದಾಗ ಬಿಡಿಸುವಂತ ಮೆಥಡ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.